ಈ ಸಾಂಸ್ಕೃತಿಕ ಪ್ರಜ್ಞೆ ಅಂದರೆ ಏನು? ಯಾಕೆಂದರೆ ಇವತ್ತು ಸಂಸ್ಕೃತಿ ಅನ್ನೋದನ್ನು ವಿಭಿನ್ನವಾದ ರೀತಿಯ ನೆಲೆಯಲ್ಲಿ ಅದನ್ನು ಅರ್ಥೈಸುವಂಥ ಪ್ರಯತ್ನಗಳು ನಡೆದೋಗಿದೆ. ಒಂದು ಕಾಲಕ್ಕೆ ಯಾವುದನ್ನು ನಾವು ಸಂಸ್ಕೃತಿ ಅಂತ ಕರಿತಿದ್ವಿ ಅಂದರೆ, ನಾನು ನನ್ನ ಬಾಲ್ಯದಲ್ಲೋ ಅಥವಾ ನಾನು ಪ್ರೈಮರಿ ಹೈಸ್ಕೂಲ್ಗಳನ್ನು ಓದ್ತಾ ಇರೋ ಸಂದರ್ಭಕ್ಕೆ ಸಂಸ್ಕೃತಿ ಅನ್ನುವಂಥದ್ದು ಒಂದು ಉತ್ತಮವಾಗಿರತಕ್ಕಂಥ, ಒಂದು ಸಂಸ್ಕಾರಯುತವಾಗಿರತಕ್ಕಂಥ, ಒಳ್ಳೆಯದು ಅಂತ ಹೇಳಬಹುದಾದಂತಹ ಆಚರಣೆಗಳನ್ನು, ಜೀವನ ಕ್ರಮಗಳನ್ನು ಕುರಿತಂಥ ಮಾತು. ಆದರೆ ಇವತ್ತು ಬರ್ತಾ ಎಲ್ಲವೂ ಒಂದು ರೀತಿ ಯಾಂತ್ರೀಕರಣಗೊಳ್ತಾ ಇರುವಾಗ ಇವತ್ತು ಸಂಸ್ಕೃತಿ ಅನ್ನುವಂಥದ್ದು ಕೂಡ ಆ ಮಹತ್ವದಿಂದ ಹಿಡಿದು ಇವತ್ತು ನಾವು ಪರಿಭಾಷೆಗಳಲ್ಲಿ ಅದನ್ನು ಚಾಕುಚೂರಿ ಸಂಸ್ಕೃತಿ ತನಕನೂ ತಂದು ನಿಲ್ಲಿಸ್ಕೊಂಡು ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಅದಕ್ಕೆ ಇನ್ನೊಂದೇನೋ ಪರಿಭಾಷೆ ಅನ್ನೋ ಸುಸಂಸ್ಕೃತಿ ಅನ್ನುವಂಥ ಮಾತುಗಳನ್ನು ನಾವು ಆಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಂಥ ಹೊತ್ತಿನಲ್ಲಿ ಸಂಸ್ಕೃತಿ ಅಂತಂದರೆ ಏನು ಅದನ್ನು ಶುದ್ಧಾಂಗವಾಗಿ, ಅದನ್ನು ಪರಿಪೂರ್ಣತೆಯ ಅರ್ಥದಲ್ಲಿ, ಅದನ್ನು ಒಂದು ಧಾರಿಯ ರೂಪದಲ್ಲಿ ಮತ್ತು ಭಾಳ ಸರಳವಾಗಿ ಇವತ್ತು ದೊಡ್ಡದಾಗಿ ಪ್ರತಿ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ. ಪ್ರಧಾನ ಸಂಸ್ಕೃತಿ, ಅಧೀನ ಸಂಸ್ಕೃತಿ, ಸಾಹಿತ್ಯದ ಸಂದರ್ಭದಲ್ಲಂತೂ ತುಂಬ ದೊಡ್ಡದಾಗಿ ಸಂಸ್ಕೃತಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಆದರೆ ಇಲ್ಲಿ ನಾನು ಅನ್ಕೋತೀನಿ, ಭಾಳ ಸರಳೀಕರಿಸಿ ನನ್ನ ವಿದ್ಯಾರ್ಥಿಗಳ ಜೊತೆ ಹೇಳೋದಾದರೆ ಸಂಸ್ಕೃತಿ ಅಂದರೆ ಅದೊಂದು ಜೀವನ ಕ್ರಮ. ಹಾಗಾಗಿ ನಾವು ಪರಂಪರೆಯ ಜೊತೆಗೆ ಅನುಸಂಧಾನ ಮಾಡುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಈಗ ನೀವು ಸ್ನೇಹಿತರು ಆಮೇಲೆ ನನ್ನ ಜೊತೆ ಮಾತಾಡುವಾಗ ನೀವು ಹೇಳಿ, ಈ ಭಾರತ ದೇಶ ಅಂದರೆ ನೀವೇನಂತ ಗ್ರಹಿಸ್ತೀರಿ? ಭಾರತ ದೇಶ ಅಂತ ಯೋಚನೆ ಮಾಡುವಾಗ ನನಗೇನಂತ ಗ್ರಹಿಸ್ತೀನಿ ಅಂದರೆ, ಭಾರತ ದೇಶ ಭವ್ಯವಾದದ್ದು, ದಿವ್ಯವಾದದ್ದು, ಎಲ್ಲವೂ ಅದ್ಭುತ, ಅಪಾದಮಸ್ತಕವಾದ ಚರಿತ್ರೆ ಇದೆ, ದೊಡ್ಡ ಪುರಾಣಗಳಿದೆ, ಎಲ್ಲವೂ ಸರಿ. ಆದರೆ ನನ್ನಂಥವನಿಗೆ, ಸಾಹಿತ್ಯ ಓದಿರೋ ನನ್ನಂಥವನಿಗೆ ಭಾಳ ಸಲ ಅನಿಸೋದೇನೆಂದರೆ, ಈ ದೇಶದಲ್ಲಿ ಎಲ್ಲವೂ ಇದೆ, ಅದರ ಜೊತೆಗೆ ಜಾತಿಯೂ ಇದೆ ಅಂತ. ಹಾಗಾಗಿ ಈ ದೇಶದ ಒಳಗಡೆಗೆ ಎಲ್ಲ ಸಾಧು ಸಂತರನ್ನ ನೆನಪು ಮಾಡ್ಕೊಳ್ಳಿ. ಚಾರ್ವಕರನ್ನು ಶುರು ಮಾಡಿ, ಚಾರ್ವಕರಿಂದ ನೀವು ಬುದ್ಧನಿಗೆ ಬನ್ನಿ, ಮಹಾವೀರನಿಗೆ ಬನ್ನಿ, ಬಾಬಾ ಸಾಹೇಬರಿಗೆ ಬನ್ನಿ, ಕನಕದಾಸರಿಗೆ ಬನ್ನಿ, ಬಸವಣ್ಣನಿಗೆ ಬನ್ನಿ, ಈ ಹೊತ್ತಿನ ನಮ್ಮ ದೊಡ್ಡ ಶಕ್ತಿಯಾಗಿರೋ ಕುವೆಂಪು ತನಕ ಬನ್ನಿ. ಇವರೆಲ್ಲರೂ ಯಾವುದರ ವಿರುದ್ಧ ಮಾತನಾಡಿದರು? ಈ ನೆಲದ ವರ್ಣಾಶ್ರಮದ ವಿರುದ್ಧವೇ ಮಾತನಾಡ್ತಿದ್ದಾರೆ, ಜಾತಿ ವ್ಯವಸ್ಥೆ ವಿರುದ್ಧವೇ ಮಾತನಾಡ್ತಾರೆ. ಯಾಕೆಂದರೆ ಬಾಬಾ ಸಾಹೇಬರ ಒಂದು ಮಾತನ್ನು ಭಾಳ ಸರಳವಾಗಿ ಹೇಳ್ತಾರೆ, ನಿಮಗೆ ಗೊತ್ತು, ಈ ನೆಲ ಅಸಮಾನತೆಯ ತವರು. ಹೌದಲ್ಲ, ಜಾತಿ ಅಂತ ತಕ್ಷಣಕ್ಕೆ ನಮ್ಮ ಮಧ್ಯೆ ಬರ್ತಕ್ಕಂಥದ್ದೇನು, ಇಲ್ಲೊಂದು ಅಸಮಾನತೆ ಇದೆ. ಹಾಗಾಗಿ ಸುಮ್ಮನೆ ನಾವು ಸರಳೀಕರಿಸಿ, ನಮ್ಮಲ್ಲೊಂದು ಮಾತಿದೆ, ಉಪನಿಷತ್ನಲ್ಲೊಂದು ಮಾತಿದೆ, ನೀವು ಕೇಳಿದಿರಿ, ಏನು ಅಂದರೆ ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲರಿಗೂ ಒಳಿತಾಗಲಿ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಆದರ್ಶ. ಆದರೆ ಹಾಗಿದ್ದೀವಾ? ಈ ದೇಶದೊಳಗಡೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ನಮ್ಮನ್ನ ಇರೋದಕ್ಕೆ ಬಿಟ್ಟಿದೆಯಾ? ಹೀಗೆ ಯೋಚನೆ ಮಾಡ್ತಾ ಇರೋ ಅಷ್ಟೊತ್ತಿಗೆ ನನ್ನ ಪಕ್ಕ ಕೂತವನು ನನ್ನ ಜಾತಿಯವನ ಅಂತ ಸಣ್ಣದಾಗಿ ನಾವು ಯೋಚನೆ ಮಾಡ್ತಿರುವಾಗ, ನನ್ನ ರೂಮ್ಮೇಟು ನನ್ನ ಜಾತಿಯವರೇ ಆಗಬೇಕು ಅಂತ ಆಲೋಚನೆ ಮಾಡ್ತಿರುವಾಗ, ಮದುವೆ ಆಗೋದಕ್ಕೂ ಒಳಪಂಗಡ ಉಪಪಂಗಡಗಳನ್ನು ಹುಡುಕ್ತಾ ಇರುವಾಗ, ಮತ್ತು ಅವಮರ್ಯಾದೆ ಹತ್ಯೆಗಳಂಥದ್ದು ನಡೀತಾ ಇರುವಾಗ, ಸ್ವತಃ ತನ್ನ ಎದೆ ಮೇಲೆ ಮಲಗಿಸಿಕೊಂಡ ಮಗುವನ್ನು ತಾನು ಇಲ್ಲದ ಜಾತಿಯನ್ನು ಮದುವೆ ಆಗ್ತಿದ್ದಾನಂತೆ ಅಪ್ಪನೇ ತುಂಡರಿಸ್ಬಿಡೋ ಹಾಗೆ, ಅಣ್ಣ ತಮ್ಮಂದರೆ ಕತ್ತರಿಸಾಕ್ಬಿಡುವ ಹಾಗೆ, ಈ ಥರದ ವಿಚಿತ್ರತೆಗಳು ನಡೀತಾ ಇರುವ ಈ ದೇಶದೊಳಗಡೆಗೆ ಸಮಾನತೆಯ ಆಶಯ ಯಾವುದು? ಹಾಗಾಗಿ ಬುದ್ಧ ಭಗವಾನಿಂದ ಶುರು ಮಾಡಿ ಅವರೆಲ್ಲರೂ ಆಲೋಚನೆ ಮಾಡ್ತಾ ಬಂದ ಕ್ರಮ ಯಾವುದಿತ್ತು ಅಂತಂದರೆ, ಅಸಮಾನತೆಯನ್ನು ಮೊದಲು ಹೋಗಲಾಡಿಸಿದರೆ ಈ ದೇಶಕ್ಕೆ ಒಂದು ನಿಜವಾದ ಅರ್ಥ ಬರುತ್ತೆ. ಅದನ್ನು ಬಾಬಾ ಸಾಹೇಬರು ಕೂಡ ಅದನ್ನೇ ಮಾತಾಡ್ತಾರೆ. ನಾನು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಏನನ್ನು ಯೋಚನೆ ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಅಥವಾ ಯಾವ ಥರ ನಾನು ಯೋಚನೆ ಮಾಡಬೇಕು ಅಂದ್ಕೊಂಡಿದ್ವಿ ನಾವು ಅಂದರೆ, ಬಾಬಾ ಸಾಹೇಬರೇ ಈ ನಿಜವಾದ ಅಸಮಾನತೆ ಇರುವ ನೆಲದೊಳಗಡೆಗೆ, ವರ್ಣಾಹಂಕಾರಗಳಿರುವ ನೆಲದ ಒಳಗಡೆಗೆ ಎಲ್ಲವನ್ನು ಧಿಕ್ಕರಿಸಿ ಜಾತಿಯೇ ಬಹಳ ದೊಡ್ಡದು ಅಂತ ವಾದ ಮಾಡ್ತಿರುವ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ, ಅದಕ್ಕೆ ಉತ್ತರವಾಗಿ ಇದಲ್ಲ ಅನ್ನುವ ಹಾಗೆ ಕಾಣಿಸಿಕೊಳ್ಳುವ ಬಹುದೊಡ್ಡ ರೂಪಕ ಶಕ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣ್ತಿದ್ದಾರೆ. ಹಾಗಾಗಿ ಅದನ್ನು ನಾನು ಈ ನೆಲದ ಬಹುಜನರ ತಳ ಸಮುದಾಯದ ಮತ್ತು ಈ ನೆಲದಲ್ಲಿ ಎಲ್ಲ ಅಪಮಾನಗಳಿಗೆ ಕಾರಣವಾಗಿ ಮತ್ತೆ ಶೋಷಣೆಗಳಿಗೆ ಒಳಗಾದರೂ ತಲೆ ಎತ್ತಿ ನಿಲ್ತಾ ಇರತಕ್ಕಂಥ ಜನರೆಲ್ಲರ ಪ್ರತಿನಿಧಿಯಾಗಿರುವ ಬಾಬಾ ಸಾಹೇಬರಿದ್ದಾರಲ್ಲ, ಅವರನ್ನು ನಾನು ಸಾಂಸ್ಕೃತಿಕ ಪ್ರಜ್ಞೆ ಅಂತ ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ.